ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಸರಿ. ಆಮೇಲೆ ಇನ್ನೇನಪ್ಪ ಆಮೇಲೆ ಆಗ್ರಗಳ ತಿರುಗ್ಬಿಟ್ಟು ನೋಡ್ತೀನಿ ನನ್ನ ಹೆಂಡತಿಗಳು ನಡ್ಕೊಂಬತ್ತಾವಳಪ್ಪ. ಏ ಬಾಬು, ಏ ಬಾಬು ಅಲ್ಲಪ್ಪ, ಬಾಬು ಮ್ಯಾರೇಜ್ ಬಾಬು, ಮಾಲೋರ್ ಬಾಬು, ಆ ಊರ್ ಬಾಬೆ ಅಲ್ಲಯ್ಯ. ಹೆಂಡತಿ ಜೊತೆ ಹೊರಗಡೆ ಕರ್ಕೊಂಡು ಹೋಗೋದು, ಜೊತೆಯಾಗಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಕ್ಕೆ. ನೀನ್ ನೋಡಿದ್ರೆ ಆ ಕಡೆಯಿಂದ ಬರ್ತಾ ಇದ್ರು ಅಂತ ಹೇಳ್ತಿಯಲ್ಲಯ್ಯ. ನಾನ್ ರೊಮ್ಯಾಂಟಿಕ್ ಫೆಲೋ ಬಾಬು. ನನ್ನ ನೋಡಿ ಕಲ್ತ್ಕೊಳ್ಳೋ. ನಾನೇನಾದ್ರೂ ನನ್ನ ಹೆಂಡತಿ ಜೊತೆ ಹೊರಗೆ ಹೋದ್ರೆ ನನ್ನ ಕೈಗೆ ಅವಳ ಕೈನ ಸೇರಿಸಿ ಗಟ್ಟಿಯಾಗಿ ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಳು ಬಿಡು ಅಂದ್ರೆ ಬಿಡಲ್ಲ. ವಾವ್, ಅಷ್ಟೊಂದು ಲವ್ ಬಾಸ್ಕಿ. ಅಯ್ಯ ಲವ್ ಇಲ್ಲ ಪವ್ ಇಲ್ಲ ಮೇಡಮ್ಗಳೇ. ಈ ಅಪ್ನೋ ಹೆಂಡತಿಗಳ ಕೈಗಳನ್ನ ಫ್ರೀಗಳು ಬಿಟ್ಬಿಟ್ರೆ ಆ ಎಮ್ನ ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ ಇರ್ತಾವಲ್ಲ ಅಂಗಡಿಗಳು, ಅಲ್ಲಿ ನುಗ್ಬಿಟ್ಟು ಈ ಅಪ್ಪನ ಜೇಬುಗಳಿಗೆ ಕತ್ರಗಳು ಹಾಕ್ಬಿಟ್ಟು ಇವನ್ನ ಫ್ರೀ ಆಗಿಡಕ್ಕೆ ಬಿಡಲ್ಲ. ಅದಕ್ಕೆ ಈ ಅಪ್ಪನ ಹೆಂಡತಿಗಳ ಕೈನ ಲಾಕ್ಗಳು ಮಾಡ್ಕೊಂಡ್ಬಿಡ್ತಾನೆ. ಹೋಗ್ಲಿ ಬಿಡು ಬಾಬು, ನಿಂತರ ಅಂತ ದೂರ ಬಿಟ್ಟಿರ್ಲಿಲ್ವಲ್ಲ. ಅಯ್ಯ ನಾನು ನನ್ನ ಹೆಂಡತಿಗಳನ್ನ ದೂರ ಬಿಟ್ಟಿರಲಿಲ್ಲ ಸರ್. ನನ್ನ ಕೈಗಳಲ್ಲೇ ಅವಳ ಕೈಗಳನ್ನ ಹಿಡ್ಕೊಂಡಿದ್ದೆ. ಬಾಬು, ಒಂದ್ಸರಿ ನನ್ನ ಹೆಂಡತಿ ಕೈ ನನ್ನ ಹತ್ರನೇ ಇತ್ತು ಅಂತ್ಯ, ಇನ್ನೊಂದ್ಸರಿ ಆ ಕಡೆಯಿಂದ ಬರ್ತಾ ಇದ್ರು ಅಂತ್ಯ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅದ್ ನಾನ್ ಸೆನ್ಸ್ ಅಲ್ಲ, ನನ್ ಸೆನ್ಸು. ಯಪ್ನೆ ದೂರದಲ್ಲಿ ನೋಡಿದಾಗ ನನ್ನ ಹೆಂಡತಿಗಳು ನಡ್ಕೊಂಡ್ ಬರ್ತಾ ಇದ್ಲು. ಬಂದವಳೆ ನನ್ನ ಮಾತಾಡ್ತಾನೆ ಹಂಗೆ ಹೊಂಟೋಗ್ಬಿಟ್ಲು. ನಾನು ಗರ ಬಡ್ದಂಗೆ ಆಗ್ಬಿಟ್ಟು ಇದ್ಯಾಕಪ್ನೆ ನನ್ನ ಹೆಂಡತಿಗಳು ನನ್ನ ಮಾತಾಡ್ತಾನೆ ಹೋಗ್ಬಿಟ್ಲಲ್ಲ, ಹಂಗಾರೆ ನನ್ನ ಕೈಗಳು ಹಿಡ್ಕೊಂಡ್ರವಳು ಯಾರು ಅಂತ ನೋಡ್ತೀನಿ, ಇವಳು ನನ್ನ ಹೆಂಡತಿಗಳೇ. ಆಮೇಲೆ ಗೊತ್ತಾಯ್ತಪ್ಪ, ಬಂದು ಹೋದವಳು ನನ್ನ ಹೆಂಡತಿಗಳಲ್ಲ, ನನ್ನ ಹೆಂಡತಿ ತರನೇ ಇರೋಳು. ಸೇಮ್ ಟು ಸೇಮ್, ಓನಿಶಿಟ್ಟು ಡಬಲ್ ಆಕ್ಟಿಂಗ್ಗಳು ಅಂತ ಎಲ್ಲ ಸೇಮ್ ಟು ಸೇಮೇ. ಆದ್ರೆ ಡ್ರೆಸ್ಗಳು ಮಾತ್ರ ಸ್ವಲ್ಪ ಚೇಂಜ್ಗಳು. ಅದೇ ಸಾಧ್ಯ? ಇದೇನ್ ಸೀರಿಯಲ್ಲ ಸಿನಿಮಾನ ಡ್ಯೂಯಲ್ ರೋಲ್ ಮಾಡಕ್ಕೆ? ಹಾಗೆಲ್ಲ ಅನ್ಕೊಳ್ಳೋದು ತಪ್ಪಮ್ಮ. ಸಿನಿಮಾ ಸೀರಿಯಲು ಮನುಷ್ಯನ ಸೃಷ್ಟಿ, ಅಲ್ಲೇ ವಿಚಿತ್ರವಾಗಿರೋದನ್ನ ತೋರಿಸ್ತಾರೆ ಅಂದಮೇಲೆ ಈ ಜಗತ್ತು ಭಗವಂತನ ಸೃಷ್ಟಿ. ಇನ್ನೆಷ್ಟು ವಿಚಿತ್ರಗಳು ನಡಿಬೇಡ. ಇಲ್ಲಿ ಎಲ್ಲವೂ ಸಾಧ್ಯ. ಒಂದೇ ರೀತಿ 7 ಜನ ಇರ್ತಾರಂತೆ. ಹೌದು ಸರ್, ನಮ್ಮ ಅಪ್ಪನೂ ಇದೇ ತರ ಕತೆ ಹೇಳ್ತಾ ಇರ್ತಾರೆ. ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ. ಅವ್ರು ಯಾವಾಗ್ಲೂ ಮುಖಾಮುಖಿ ಆಗೋದೇ ಇಲ್ವಂತೆ. ಆಗೋದ್ ವೇಳೆ ಮುಖಾಮುಖಿ ಆದ್ರೆ ಅವತ್ತೇ ಪ್ರಳಯ ಆಗುತ್ತಂತೆ. ಹ್ಞೂ ಕಣಪ್ಪನೆ, ನೀನು ಈ ಥರ ಅಡುಗುಲಜ್ಜಿ ಕತೆಗಳ ಕೇಳಕ್ಕೆ ಬಂದಿರೋದಕ್ಕೆ ನೀನು ಸೇಲ್ಸ್ ಮ್ಯಾನ್ಗಳೇ ಆಗಿರೋದು. ಅದಕ್ಕೆ ಹೇಳೋದು ಈ ಬಾಕಿ ರಸ ಮೊದಲು ಬಿಡು ಅಂತ. ನೀನೇನು ಹೈಸ್ಕೂಲಲ್ಲೇ IAS ಓದಿ IR ಆಫೀಸರ್ ಆಗ್ಬಿಟ್ಟಿದ್ಯಾ? ಕುತ್ಕೊಳ್ಳಲ್ಲಿ ಕೂತಿದ್ದೀನಲ್ಲ, ಕೆಲಸ ಮಾಡೋ. ಮಾಡ್ತೀನಿ. ಓಕೆ ಶಿವ ಸರ್, ಒಂದೇ ತರ 7 ಜನ ಇರೋದನ್ನ ನೀವ್ ನಂಬ್ತೀರಾ? ಯಾಕೆ ನಂಬಾರ್ದು? ಈಗ ಮನುಷ್ಯ ಒಂದೇ ತರ ಪ್ರಾಡಕ್ಟ್ನ ಸೃಷ್ಟಿ ಮಾಡಬೇಕು ಅಂತ ಅನ್ಕೋತಾನೆ. ಆದ್ರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಕೆಲವೊಂದು ಪ್ರಾಡಕ್ಟ್ಗಳು ಶೇಪು ಸೈಜು ಬದಲಾಗ್ಬಿಡುತ್ತೆ. ಹಾಗೆ ಕೋಟ್ಯಾಂತರ ಜನ ಇರೋ ಈ ಪ್ರಪಂಚದಲ್ಲಿ ಬ್ರಹ್ಮ ಡೈಲಿ ಸೃಷ್ಟಿ ಮಾಡ್ತಾನೇ ಇರ್ತಾನೆ. ಅವನು ಅನ್ಕೊಳ್ತಾನೆ ಒಂದೇ ತರ ಸೃಷ್ಟಿ ಮಾಡಬಾರ್ದು ಅಂತ. ಆದ್ರೆ ಕೆಲವೊಂದ್ಸರಿ ಟೆಕ್ನಿಕಲ್ ಎರರ್ ಆಗಿ ಒಂದೇ ತರ ಸೃಷ್ಟಿ ಆಗ್ಬಿಡ್ಬೋದಲ್ವಾ? ಅದೇ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.